ಪ್ರೇಮ್ ಸರ್, ಈ ಸಾಂಗ್ ರಿಲೀಸ್ ಅಂತ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಹಾಡ್ ಕೇಳಿದ್ಮೇಲೆ ಡಬಲ್ ಓಕೆ ಮಾಡಿದ್ರು ಅನ್ನೋದೊಂದು ರಘು ಸರ್ ಹೇಳಿದ್ರು. ಹಂಗಾಗಿ ಅದ್ರಲ್ಲೇ ಗೊತ್ತಾಯ್ತು ನಿಮ್ಗೆ ಆ ಹಾಡ್ ಎಷ್ಟು ಇಷ್ಟ ಆಯ್ತು ಅಂತ. ಈ ತರದ ಸಿನಿಮಾಗಳು, ಈ ತರದ ಕಂಟೆಂಟು, ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ರು ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿನ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇದಾರೆ ಅಂತ ಓವರ್ ಆಲ್ ಆಗಿ ಏನ್ ಹೇಳ್ತೀರಾ ಸರ್? ಅದನ್ನ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದೆ ಅವನ್ನ. ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಬಡಿ ಮಗ ನೀನು ಒಂದು ನಾಯಿನ ಇಟ್ಕೊಂಡು ಒಂದು ನಾಯಿನ ಇಟ್ಕೊಂಡು ಕಾಸು ಮಾಡ್ತಾ ಇದ್ದೀವಿ ಬಡಿ ಮಗ ಅಂತ. ಸೊ ಎನಿವೆ, ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು. ಏನಕ್ಕೆ ನಾನು ಕೇಳಿದ್ದೆ, ವಿಜುವಲ್ ನೋಡಿರ್ಲಿಲ್ಲ, ಕೇಳಿದ್ದೆ. ಸಾಮಾನ್ಯವಾಗಿ RP ಸರ್ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ, ಅದು 100% ಸಾಂಗ್ ಹಿಟ್ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ್ಮೇಲೆ, ಸೊ ಅದನ್ನ ನಾನು ಹಿಂದೆ ಹಂಸಲೇಖವರಾಗ್ಲಿ, ಇಳಿಯರಾಜವರಾಗ್ಲಿ, ಯಾರೇ ಆಗ್ಲಿ, ಒಂದು ಕತೆ ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು. ಅದಕ್ಕೆ ಇವತ್ತಿನವರೆಗೂ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆ ಉದಾಹರಣೆನೇ ನನಗೆ RP ಸರ್. ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು. ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು 100% ಇದು ಹಿಟ್ ಆಗೇ ಆಗುತ್ತೆ ಸಾಂಗ್ ಅಂತ. ನಾನು ಕೇಳಿದ ತಕ್ಷಣ ಹೇಳಿದೆ, ಈ ಸೂರ್ ಶರ್ಟ್ ಪಿಕ್ ಇಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು. ಸೊ ಆಲ್ ದ ಬೆಸ್ಟ್. ಅದ್ಭುತವಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಸಾಂಗ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಅಂಡ್ ಪೊಯಮ್ ಯೂಟ್ಯೂಬ್ ಚಾನಲ್ ಅಲ್ಲಿ, ಪೊಯಮ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ. ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ, ಆಡಿಯೋ ಹಿಟ್ ಆಗ್ತದೆ, ಕಾಸು ಬರ್ತದೆ. ನನಗೂ ಗೊತ್ತಾಯ್ತಲ್ಲ, ಅದಕ್ಕೆ ನಿನಗೂ ಕಾಸು ಬರ್ತದೆ. ಒಳ್ಳೇದಾಗ್ಲಿ. ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಒಂದು ಕೋಇನ್ಸಿಡೆನ್ಸ್, ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಷನ್ ಮಾಡಬೇಕು. ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ 20 ವರ್ಷ ಕಂಪ್ಲೀಟ್ ಆಗಿದೆ ಸರ್. ಅಂತ ಟೈಮಲ್ಲಿ ನೀವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗೆ ಆಯ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಪ್ಪು ಸರ್ ಮತ್ತೆ ಮಹೇಶ್ ಅಣ್ಣ ಡೈರೆಕ್ಟ್ ಮಾಡಿರೋದು ಆಕಾಶ್, ಮಹೇಶ್ ಬಾಬು ಅವರು. ಅಂಡ್ ಅಪ್ಪು ಸರ್ ಬಗ್ಗೆ ಏನು ಮಾತಾಡೋದು. ಸೊ ಈಸ್ ದೇರ್ ಆಲ್ವೇಸ್ ವಿತ್ ಮೀ. ನಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಯಾವಾಗಲೂ ಇದ್ದಾರೆ. ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ಟೆಕ್ನಿಷಿಯನ್, ಪ್ರತಿಯೊಬ್ಬ ನಿರ್ಮಾಪಕ, ನಿರ್ದೇಶಕ, ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕೊಂಡಿದ್ರು ಟಿಲ್ ಟುಡೇ ಹಂಗೇ ಇದ್ದಾರೆ. ಸೊ ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅವರು ಇಲ್ಲೇ ಇದ್ದಾರೆ, ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಸೊ ಇವತ್ತು 20 ವರ್ಷ ಆಗಿದೆ ಆಕಾಶ್ ಅಂತಂದರೆ ಖುಷಿಯಾದ ವಿಷಯ. ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದರೆ ಅವ್ರ ಬ್ಲೆಸ್ಸಿಂಗ್ ಯಾವತ್ತೂ ನಾನು ಮತ್ತು ಗುಂಡ ಮೇಲೆ ಇರಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ಬೇಕು. ಸೂಪರ್. ಇನ್ನು ಪಟ್ನಾಯಕ್ ಸರ್ ಅವರು ಅಷ್ಟೇ, ವಂಶಿ ಲಾಸ್ಟ್ ಕನ್ನಡದಲ್ಲಿ ನೀವು ಮ್ಯೂಸಿಕ್ ಮಾಡಿದಂಥ ಸಿನಿಮಾ. ಸೊ ಅದು ಅಪ್ಪು ಸರ್ಗೆ ಎಲ್ಲೋ ಒಂದ್ ಕಡೆ ಎಲ್ಲ ಕೂಡ್ಕೊಂಡ್ ಬಂದಿದೆ ಅಂತ. ಈ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗಿಂತ ಆಪ್ಟ್ ಸಂಗೀತ ನಿರ್ದೇಶಕರು ಮತ್ತೊಬ್ರು ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಒಂಥರ ಸಾಕಷ್ಟು ವಿಷಯಗಳು ಆಡ್ ಆನ್ ಆದಂಗ ಆಗಿದೆ ಸರ್. ಈ ಸಿನಿಮಾ ನಿಮ್ಗೆ ಹೆಂಗ್ ಒಪ್ಸಿದ್ರು ಸರ್ ಇವರು? Let me start with something because this is 20 years of Akash. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೇ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಅಪ್ಪು ಸರ್, ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ. ಆ್ಯಂಡ್ ವಿದೌಟ್ ಯು ವಿ ಫೀಲ್ ದಟ್ ಎಂಟಿನೆಸ್. ರಿಮೆಂಬರಿಂಗ್ ಯು ಆನ್ ದಿಸ್ 20th year of Akash.
and you are there in our hearts forever. Wherever you are, your blessings are there with us. Thank you for being with us. Yeah, thank you very much, Apu sir, for whatever you are with us. Part 1 was a decent movie, and there are a lot of emotions, ups and downs in the movie. I liked it. And then he narrated the part 2. Then I felt this is something. This is not a normal film. It's not just an animal and human emotion. There are a lot of things, a soul connection in it. It's a love story between a boy and a dog, I can say. It's a beautiful, soulful love story. Anyone will fall in love with this movie. That is the kind of script it is. So I fell in love and I agreed. Yeah. ಸೂಪರ್. ಇವತ್ತು ಒಂದು ಹಾಡಷ್ಟೇ ರಿಲೀಸ್ ಆಗಿರೋದು, ಟೋಟಲ್ 6 ಹಾಡುಗಳಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಸರ್, ಆ ಹಾಡುಗಳಿಂದ ಹೆಂಗ್ ಮೂಡ್ ಬಂದಿರ್ಬೋದು ಅಂತ. ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಅಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. Give mic to Prem sir. No, there is a small thing that because I am directing, he feels that okay, he became director, he won't work for me. No, I am officially telling, he is always my director, I am his music director. Okay. Now it's his time to announce. ಆಲ್ವೇಸ್ ನಾನು ಯಾವಾಗಲೂ ಅಷ್ಟೇ. ಸುಮಾರು ಅವ್ರ ಹತ್ರದಿಂದ ಸುಮಾರು ಕಲ್ತಿದ್ದೀನಿ ನಾನು ಎಕ್ಸ್ಕ್ಯೂಸ್ ಮೀ ನಡಿಬೇಕಾದ್ರೆ ತುಂಬ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ, ಕತೆ ಇನ್ವಾಲ್ವ್ ಆಗೋದಾಗಲಿ, ಸೊ ಪ್ರತಿಯೊಂದು. ಸೊ ನನಗೆ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಆ್ಯಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ಗಳಿಗೆ ಹೋಗ್ಯಾರೆ, ಮ್ಯೂಸಿಕ್ ಯಾಕೋ ಸೊ ಹಿಂದೆ ಹೆಜ್ಜೆ ಹಿಂದೆ ತೆಗ್ದಿಯಾರೇನೋ ಅನ್ನೋ ಒಂದು ಭಾವನೆ ನನಗಿತ್ತು. ನನಗೆ ಗೊತ್ತಿರಲಿಲ್ಲ. ಬಂದ ಮೇಲೆ ಆರ್ ಪಿ ಸರ್ ಯಾರು ಮ್ಯೂಸಿಕ್ ಅಂದೆ, ಆರ್ ಪಿ ಸರ್ ಅಂದ. ಹೌದಾ, ಆರ್ ಪಿ ಸರ್ ಮಾಡ್ತೀಯಾರಾ, ಓಕೆ ಅಂತ ಖುಷಿ ಆಯ್ತು. ಆರ್ ಪಿ ಸರ್ ಬಂದವ್ರ ತಕ್ಷಣ ಬಂದೆ. ನಾನು ಬಂದ ತಕ್ಷಣ ಅದೇ ಹೇಳಿದೆ, ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ, ಯಾವುದೇ ಕಾರಣಕ್ಕೆ. ಯಾಕಂದ್ರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ. ಅಂದ್ರೆ ನಾವು ಸತ್ರು, ನಮ್ಮ ಪೀಳಿಗೆ ಎಷ್ಟೇ ಜನ, ನನ್ನ ಮಗ ಆಗ್ಲಿ ಯಾರೇ ಸತ್ರು, ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ಕೆ ಚಾನ್ಸೇ ಇಲ್ಲ. ಆ ಮಟ್ಟದೊಂದು ಸಿನಿಮಾ. ಸೊ ಮತ್ತೆ ನಾನು ಆರ್ ಪಿ ಸರ್ನ ಕೇಳಿದೆ, ಎಲ್ಲರೂ ನನ್ಗೆ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೀನಿ ತಿರ್ಗಿ ಅಂತ. We both will come up with a beautiful love story. 100% we'll get back a love story, guarantee. 100% sure. Thank you. ನಾವೆಲ್ಲರೂ ಈ ಕಾಂಬಿನೇಷನ್ ಅಭಿಮಾನಿಗಳು, ಹಂಗಾಗಿ ಲುಕಿಂಗ್ ಫಾರ್ವರ್ಡ್ ಟು ದಟ್. ರಘು ಸರ್ ಇವರು ಇವತ್ತು ಸಾಂಗ್ ಲಾಂಚಿಗೆ ಬಂದಿದ್ದಾರೆ. ಅವ್ರ ಗರಡಿಲೇ ತುಂಬಾ ವರ್ಷ ನೀವು ಇದ್ದವರು, ಆ ಬಾಂಡ್ ಇದೆ. ಜೊತೆಗೆ ಆರ್ ಪಿ ಸರ್ನೇ ಕರ್ಸ್ಬೇಕು ಈ ಸಿನಿಮಾಗೆ ಅನ್ಸಿದ್ ಯಾಕೆ? ಹಾಡ್ ನೋಡಿದಾಗ ನಮ್ಗಂತೂ ಅನ್ನಿಸ್ತಾ ಇದೆ ಯಾಕೆ ಅಂತ, ಬಟ್ ನಿಮ್ ಬಾಯಿಂದ ಕೇಳೋಣ ಅಂತ. ಸ್ವಲ್ಪ ಮುಂದೆ ಬನ್ನಿ ಸರ್. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ, ಮೀಡಿಯಾದವ್ರಿಗೆ, ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಕಾಗಿ ಹಾಕ್ತಿದ್ರು ಫಸ್ಟ್ ಹೇಳಿಗೆ, ಅದಕ್ಕೆ ನಾನು ಕರೆಕ್ಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಅಲ್ಲ, ಅದಕ್ಕೆ ನಾನೇ ಆಂಕರ್ ಇದ್ದಿದ್ದು. ಇಲ್ಲ ನನ್ನನ್ನ ನಂಬ್ತಿರ್ಲಿಲ್ಲ. ಬರುವಾಗ ಮುಂಚೆನೆ ಮನು ಫೋನ್ ಮಾಡ, ಗುರು ಎಲ್ಲಿದ್ಯಾ, ಎಲ್ಲಿ ಬರ್ತಾ ಇದ್ಯಾ? ಇಲ್ಲ ಇದ್ದೀನಿ ಫಸ್ಟ್ ನಾನು ನಂಬಲ್ಲ. ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು. ಸಾಂಗ್ ಕೇಳ್ಬಿಟ್ಟು ಸಕ್ಕದಾಗಿದೆ, ಯಾವುದು ರಿಲೀಸ್ ಮಾಡಬೇಡ, ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಂತ. ಓಕೆ ಸರ್, ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳಿದೆ, ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಬ್ಬರು ದಿಗ್ಗಜರು, ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು. ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದಾರಲ್ಲ, ಒಂದು ಸೋಲ್ ಕನೆಕ್ಷನ್. ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್. ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು. ಯಾರು ಅಂತ ಹುಡುಕ್ಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು. ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ. ಯಾಕೆಂದರೆ ಎಕ್ಸ್ಕ್ಯೂಸ್ ಮೀ, ನಾನು ವರ್ಕ್ ಮಾಡಿದ್ದೀನಿ, ಪ್ರೀತಿಗೆ ಹೋಗಲ್ದೆ ವರ್ಕ್ ಮಾಡಿದ್ದೀನಿ, ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು. ಆಮೇಲೆ ಕತೆ ಕೇಳಿದರು, ಎಲ್ಲ ಆಯಿತು. ಕತೆ ಕೇಳಿದ್ಮೇಲೆ ಆರ್ ಪಿ ಸರ್ ಒಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್, ನಂದು ಕತೆ ಮತ್ತೆ ಇಂಪ್ರೂವ್ ಆಯಿತು. ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಒಂದು ಐಡಿಯಾ ಕೊಟ್ಟರು, ಬ್ಯೂಟಿಫುಲ್ ಐಡಿಯಾ.
ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ. ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ. ಅಂದರೆ ಹೌದಲ್ವಾ, ನಾನು ಒಂದು ಪಾಯಿಂಟ್ನ ಕನ್ವೆ ಮಾಡಬೇಕಿತ್ತು. ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಮಾರ್ಕ್ ಮಾಡಿ, ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದ್ರು. ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ, ಅದು ಇದೆ, ಇದೂ ಇದೇನೆ ಅಂತ ಕಂಡುಹಿಡಿತಾರೆ. ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ, ಈ ಸಾಂಗ್ ಲಿರಿಕ್ಕು ನಾನೇ ಬರ್ತಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಲ್ಲ ಟ್ರೈ ಈ ತರ ಡೈರೆಕ್ಟ್ರು ಓಕೆ ಅಣ್ಣ, ಈ ತರ ನೋಡಿ ನನ್ನ ಪಕ್ಕ ನಿಂತ್ಕೊಂಡು ನಮ್ಗೆ ಡೌ ಮಾಡ್ತಾನೆ. ನಾವು ಅದೇ ಸ್ಕೂಲಲ್ಲಿ ಬಂದಿರೋದು. ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ, ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತಾ ಜಾಸ್ತಿ ಅಲ್ವಾ, ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಜೊತೆಗೆ ಮೀಟ್ರ್ ಹಿಡಿದು ಕೊನೆಗೆ ನಾವು ಮೀಟ್ರ್ ಹಿಡಿಯೋ ಲೆವೆಲ್ ಬಂದಿದ್ದೀವಿ. ಅದಾಯಿತು. ಅದಾದಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು. ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿದ್ರೋದ್ರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿತ್ತು. ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರು ಈ ಸಲ. ಮತ್ತು ಡಾಗ್ ಜೊತೆ, ಯಾರು ಡಾಗ್ ಅನ್ನಲ್ಲ, ಬಂಟಿ ಮತ್ತು ಸಿಂಪುನ್ ಜೊತೆ ಕನೆಕ್ಟ್ ಆಗಬೇಕಿತ್ತು ಫಸ್ಟು. ಇವನ್ನ ಎವ್ರಿ ಡೇ ಒಂದು 3 months ಕಳಿಸಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೈಕೊಂಡು ನಮ್ಮ ಮಾಮ ಹಿಂಗೆ ಮಾಡಿದೆ ಅಂತ ಹೋಗೋಣ, ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡ್ದ. ಅದೇ ಥರ ರಾಕೇಶ್ ಅವರು, ನಾನು ಇವರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಅವರು ಬ್ಯೂಟಿಫುಲ್, ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ, ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು. ಸೊ ಅದಾದಮೇಲೆ ನಮಗೆ ಅದೇ ಪಾರ್ಟನ್ನ ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕಾಗಿತ್ತು. ಅದನ್ನು ಟ್ರೈ ಮಾಡಿ ಅವ್ನು ತೊಗೊಂಡೋಗಿದ್ದೀವಿ ಅಂತ ಅನ್ಕೊತೀನಿ. ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊತೀನಿ. ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತು ಇನ್ನೊಂದು ಸಾಂಗು ತಗೊಂಡ್ಬರ್ತೀವಿ. ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು. ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್, ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಫಸ್ಟೇ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಏನಕ್ಕೆ ಅಂದರೆ ಫಸ್ಟ್ ಪಾರ್ಟು ಟೀಸರ್ ಮಾಡಿದ್ದು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಯಾರೂ ಇಲ್ಲ, ಬರೀ ಪ್ರೆಸ್ಸವ್ರು ಕರ್ಕೊಂಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತಾಯಿದ್ವಿ, ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅವ್ರಿಗೆಲ್ಲ ಇಷ್ಟ ಆಗಿ ಸಖತ್ ಖುಷಿ ಮಾಡಿಬಿಟ್ರು. 1 million ಹೋಗ್ಬಿಡ್ತು, ಯಾರೂ ಇಲ್ಲ, ಬರೀ ಡಾಗ್ ಇರೋದು. ಸೊ ಈ ಪಾರ್ಟು ಕೂಡ ಅವ್ರು 100% ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ. ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಪ್ರೊಡಕ್ಷನ್ ಜವಾಬ್ದಾರಿನೂ ನಿಮ್ದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಎಲ್ಲರಿಗೂ, ಮತ್ತು ನಮ್ಮ DOPಗೆ ಎಲ್ಲರಿಗೂ, ಮತ್ತು ನಮ್ಮ ಇವರು ಸ್ವಾಮಿ ಮೇಯ್ನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ, ಡಾಗ್ ಟ್ರೈನರು K9 ಇರೋನು. ನಂದು ಒಂದು ಯಾವ ಥರ ಇದೆ ಅಂದರೆ, ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನು ಇಟ್ಕೊಳ್ಳಲ್ಲ, ಡಿಸೈನರ್ನು ಇಟ್ಕೊಳ್ಳೋದು, ಯಾರನ್ನೂ ಇಟ್ಕೊಳ್ಳಲ್ಲ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ. ಈ ನಮ್ಮ ಗರಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಯಾರೇ ಡೈರೆಕ್ಟರ್ ಆಗಲಿ ಅವ್ರು 100% ಪ್ರೊಡಕ್ಷನ್ ಮಾಡ್ತಾರೆ. ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರೆ, ಕ್ಯಾಶಿಯರು, ಮತ್ತು ಪ್ರೋಗ್ರಾಮ್ ಹೇಳೋರು ಅವರೇ, ಎಲ್ಲರೂ ಎಬ್ರಿಸರು ಅವರೇ, ಮತ್ತೆ ಸ್ಪಾಟಿಗೆ ಬಂದು ಕೆಲಸ ಮಾಡೋರು ಅವರೇ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗಲೂ. ಈಗ ಬಂದಿರೋದು ಸಿಂಬಾನ ಬಂಟಿನ? ಬಂಟಿ ಸಿಂಬಾ ಇಬ್ರು ಇದಾರ? ಕರೆಕ್ಟ್. ಇಬ್ರು ವೇದಿಕೆ ಮೇಲೆ ಬರ್ಲಿ. ಇಬ್ರು ಇವರೇ ಮೇನ್ ಪಿಲ್ಲರ್ಸು. 4 ಜನ ಆಕ್ಟ್ ಮಾಡಿದ್ದಾರೆ. ಒಂದು ಚಿಕ್ಕ ಪಪ್ಪಿ. ಮೊಬೈಲ್ ಡೌನ್ ಮಾಡಿ, ಸ್ವಲ್ಪ ಮುಂದೆ ಮೊಬೈಲ್ ಚೂರು ಸೂಪರ್. ಇದ್ರಲ್ಲಿ ಸಿಂಬಾ ಯಾರು? ಪ್ರೇಮ್ ಸರ್ ಫೋಟೋ ಅಂತೆ, ಒಂದು ನಿಮಿಷ ಹಂಗೆ. ಹಾ, ಇದ್ರಲ್ಲಿ ಸಿಂಬಾ ಯಾರು, ಬಂಟಿ ಯಾರಂದ್ರಿ? ಇದು ಸಿಂಬಾ, ಅದು ಬಂಟಿ. ಸ್ವಲ್ಪ ಎಲ್ಲ ಹತ್ರ ನಿಂತ್ಕೊಂಡು. ಹಾ, DOP ತನ್ವಿಕ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ. ಸ್ವಲ್ಪ ಫೇಸ್ ಲಿಫ್ಟ್.
ಪಟ್ನಾಯಕ್ ಸರ್ಗೆ ಒಂದು ಕಿರುಕಾಣಿಕೆ ಇದೆ, ಅದನ್ನ ಕೊಟ್ಬಿಡಿ. ಒಂದು ಫೋಟೋ ತೆಕ್ಕೊಬಿಡಿ. ಹಾ ಸರ್ ಮೈಕ್ ಕೊಡಿ, ನಾನು ಇಟ್ಕೊಡ್ತೀನಿ. ಬನ್ನಿ ಬನ್ನಿ ಸರ್. ಡೈಲಾಗ್ ರೈಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರೋಹಿತ್ ಅವರು, ರಮಣ್ ಅವರು. ರೆಡಿ ರೆಡಿ ರೆಡಿ. ಸಿಂಬಾ ಸರ್ ಆಗಿದ್ರು ಒಂಚೂರು ಡೌನ್ ಆಗಿ ಆಮೇಲೆ ನಾವು ಮುಂದೆ ಕೂತ್ಕೊಳ್ಳೋದು ಅಷ್ಟೇ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಪಟ್ನಾಯಕ್ ಸರ್ ಬಂದು ಇರೋ ವಿಚಿ 100 ಡೇಸಿಗೆ ಹಾಕ್ತಾರೆ. ಆಗ್ದಿದ್ದವರೆಲ್ಲ ಬನ್ನಿ ಬನ್ನಿ ಬನ್ನಿ. ಹತ್ತಿ ಹತ್ತಿ. ಓಕೆನಾ, ನೀವು ಹೋಗ್ಬೋದು. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಉಳಿದವ್ರು. ಓಕೆ, ತಗೊಂಡವ್ರು ಆ ಕಡೆಯಿಂದ ಹೋಗ್ತಾ ಇರಿ. ಸಾಕು ಬಿಡಮ್ಮ, ಏನು ಪೋಸ್ ಕೊಟ್ಟರು.